ಎಲ್ರಿಗೂ ನಮಸ್ಕಾರ. ಈ ದಿನ ನನ್ನ ಆತ್ಮೀಯ ಅಣ್ಣನಾದಂಥ ಸತ್ಯಣ್ಣವರ ಹುಟ್ಟುಹಬ್ಬಕ್ಕೆ ಇಲ್ಲಿ ಆಗಮಿಸಿರುವಂಥ ಎಲ್ರಿಗೂ ಸ್ವಾಗತ ಕೋರ್ತಾ, ಅದೇ ರೀತಿಯಾಗಿ ನಮ್ಮ ಸತ್ಯಣ್ಣ ಅವರು ಅನೇಕ ಬರ್ತ್ಡೇಗಳನ್ನ ಮಾಡಿಕೊಂಡಿದ್ದಾರೆ. ಹಾಗೂ ನಮ್ಮ ಹುಡುಗರು ಎಲ್ಲ ಸೇರಿ ವಿಶೇಷವಾಗಿ ಇವತ್ತಿನ ದಿನ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಸತ್ಯಣ್ಣ ಅವರು ಅನೇಕ ಸೇವೆಗಳನ್ನ ಮುಂದುವರ್ಸ್ಕೊಂಡ್ ಬಂದಿದ್ದಾರೆ. ಇನ್ನ ಆ ಭಗವಂತ ಅವರಿಗೆ ಉತ್ತಮವಾದಂತ ಒಂದು ಅಧಿಕಾರ, ಒಂದು ಐಶ್ವರ್ಯ ಎಲ್ಲ ಭಗವಂತ ನೀಡಲಿ ಅಂತ ಹಾರೈಸುತ್ತೇನೆ. ಹೆಚ್ಚಾಗಿ ನಮ್ಮ ಈ ಭಾಗದಲ್ಲಿ, ಮುಳಬಾಗಿಲು ಭಾಗದಲ್ಲಿ ರೈತರ ಬಗ್ಗೆ ಕಾಳಜಿ ಇದ್ದು ಹಾಗೂ ಟಮಾಟ ಮಂಡಿಯ ಮಾಲೀಕರಾಗಿದ್ದಂತ ಸತ್ಯಣ್ಣ ಅವರು ಅನೇಕ ಕುರಿತು ರೈತರ ಬಗ್ಗೆ ಆಗಿರ್ಬೋದು, ಅನೇಕ ವಿಷಯಗಳ ಬಗ್ಗೆ ಆಗಿ ಅನೇಕ ಬಾರಿ ವಿಷಯಗಳನ್ನ ತಿಳಿಸ್ತಾ ಇರ್ತಾರೆ. ಅವರು ನೇರವಾಗಿ ಅವರ ವಿಚಾರಣೆಗಳನ್ನ ತಿಳಿಸೋದ್ರಿಂದ ತುಂಬಾ ಎಲ್ರಿಗೂ ಇಷ್ಟಪಟ್ಟು ಸತ್ಯಣ್ಣನ ಇಷ್ಟಪಡ್ತಾರೆ. ರೈತರ ಬಗ್ಗೆ ಯಥೇಚ್ಛವಾಗಿ ಅವರಿಗೆ ಕಾಳಜಿ ಇದೆ. ಅದೇ ರೀತಿಯಾಗಿ ಮತ್ತೆ ಸಮಾಜ ಸೇವೆಯನ್ನ ಅತಿ ಹೆಚ್ಚಾಗಿ ಮಾಡಿಕೊಂಡು ಮುಂದುವರಿಸ್ತಾ ಇದ್ದಾರೆ. ಅನೇಕ ಸಮಸ್ಯೆಗಳಲ್ಲಿ ಮಾಡಿದ್ದಾರೆ, ರೋಟರಿ ಕ್ಲಬ್ ಅಲ್ಲೆಲ್ಲ ಮಾಡಿದ್ದಾರೆ, ಇನ್ನ ಅನೇಕದ್ರಲ್ಲಿ ಮಾಡಿದ್ದಾರೆ. ಅವರು ಇನ್ನ ದೇವರು ಭಗವಂತ ಇನ್ನ ಒಂದು ಅಧಿಕಾರ, ಐಶ್ವರ್ಯ ಎಲ್ಲವನ್ನು ಸಿಕ್ಕಿ ಅವರಿಗೆ ಉತ್ತಮವಾಗಿ ಇನ್ನೊಂದು ಅಧಿಕಾರ ಬರ್ಲಿ ಅಂತ ಅತಿ ಶೀಘ್ರದಲ್ಲೇ ನಾನು ಒಳ್ಳೆದನ್ನ ಬೇಡ್ಕೊಂತೀನಿ, ಆ ಚಾಮುಂಡೇಶ್ವರಿನ ಬೇಡ್ಕೊಂತೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ನನ್ನ ಹುಟ್ಟುಹಬ್ಬದ ಶುಭಾಶಯ ಕೋರೋಕ್ಕೆ ನನ್ನ ಆತ್ಮೀಯ ತಮ್ಮನಾದ ಗೊಲ್ಲಳ್ಳಿ ಶ್ರೀನಾಥ್ ಅವರು ಮತ್ತು ಎಲ್ಲ ಅವರ ಸ್ನೇಹಿತರು, ಯುವಕರು ಎಲ್ಲರೂ ಬಂದು ನಮ್ಮ ಹುಟ್ಟುಹಬ್ಬವನ್ನು ಶುಭಾಶಯಗಳನ್ನು ಕೋರಿದ್ದಾರೆ. ನಾನು ಒಳ್ಳೆಯ ಒಂದು ಅವಕಾಶ ಅಂದರೆ ಇಂಥವರಲ್ಲೇ ಎಲ್ಲ ಆಶೀರ್ವಾದ ತಗೊಳ್ಳೋದೇ ನಮಗೊಂದು ಒಳ್ಳೆಯ ಒಂದು ಇದು. ಯಾಕಂದರೆ ಈ ದಿನ ಏನೋ ನಾವು ಮಾಡ್ತಿರೋ ಒಂದು ಸೇವೆಯನ್ನು ಗುರುತಿಸಿ ತಾಲೂಕಿನಂಥ ರೈತರು, ನಾಯಕರು, ಮುಖಂಡರು, ಯುವಕರು ಎಲ್ಲರೂ ಸೇರಿ ಈ ಒಂದು ಹುಟ್ಟುಹಬ್ಬವನ್ನು ಶುಭ ಕೋರಿದ್ದಾರೆ. ಅದೇ ರೀತಿ ನಮ್ಮ ಶ್ರೀನಾಥ್ ಅವರು ಕೂಡ JDS ಯುವ ಮುಖಂಡರು, ಇವರು ಕೂಡ ಸಹ ಒಂದು ಒಳ್ಳೆಯ ಕೆಲಸಗಳು ಮಾಡಿಕೊಂಡು ಇಂಥ ಸೇವೆಗಳು ಮಾಡ್ತಾ ಇರೋವಂಥ ಎಲ್ಲ ಕಡೆನೂ ಇದು ಮಾಡಿ ಒಳ್ಳೆಯ ಒಂದು ಸೇವೆ ಮಾಡಿಕೊಂಡು ಎಲ್ಲರ ಜೊತೆಯಲ್ಲಿದ್ದು, ಯುವಕರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿದ್ದು ಇಂಥ ಅಷ್ಟು ದೊಡ್ಡದಾಗಿ ಒಂದು ಬೆಳೆಸ್ಕೊಂಡು ಬಂದಿದ್ದಾರೆ. ಅಂದರೆ ಅವರು ಮಾಡುವಂಥ ಒಂದು ಸೇವೆಗೆ ಒಳ್ಳೆಯ ಆಶೀರ್ವಾದ ಮಾಡಲಿ, ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಲಿ ಅಂತೇಳಿ ಇವತ್ತಿನ ನೀವೆಲ್ಲರೂ ಬಂದು ನಮಗೆ ಶುಭ ಹೇಳ್ಕೊಳ್ಳೋದಾಗಿ ಎಲ್ರಿಗೂ ನಮಸ್ಕರಿಸ್ತಾ